ಸರ್, ಕಳೆದ ಸಲ ನೋಡಿ 2019ರಲ್ಲಿ ಏನಾಗೋಯಿತು ಅಂತಂದರೆ, ಅದು ಮೋದಿ ಅಲೆಯೋ ಅಥವಾ ಮತ್ತೊಂದು ಫ್ಯಾಕ್ಟ್ರೋ ಅದು ಬೇರೆ ಏನೋ, ಕಂಪ್ಲೀಟಾಗಿ ಕರ್ನಾಟಕ 28 ಕ್ಷೇತ್ರಗಳಲ್ಲಿ ಎಲ್ಲ ವಾಶೌಟ್ ಆಗಿಬಿಟ್ಟಾಗ ನೀವು ಏಕಮೇವ ಅದ್ವಿತೀಯವಾಗಿ ಲಕ್ಷಾಂತರ ಮತಗಳಿಂದ ಗೆದ್ಕೊಂಬಂದ್ರಿ. ನೀವು ಬೆಂಗಳೂರು ಗ್ರಾಮಾಂತರ ನಂದು, ಜನ ಇಲ್ಲಿರೋರು ನನ್ನನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ, ನನ್ನ ಪರವಾಗಿ ಹೆಂಗೆ ನಿಂತಿದ್ದಾರೆ ನೋಡಿ ಅನ್ನೋದನ್ನು ಬರೀ ಕರ್ನಾಟಕಕ್ಕೆ ಸಾಬೀತುಪಡಿಸಿದಲ್ಲ, ನೀವು ಇಡೀ ರಾಷ್ಟ್ರಕ್ಕೆ ನೀವು ಸಾಬೀತುಪಡಿಸಿದ್ರಿ. ಈಗ 24ಗೆ ಬರೋಣ. ನಾವು ನಿಮ್ಮ ಯಾವ ಕೆಲಸಗಳು ಅಥವಾ ನಿಮ್ಮ ಯಾವ ನಡೆನುಡಿಗಳು ಅದೇ ಬೆಂಗಳೂರು ಗ್ರಾಮಾಂತರದ ಜನ ನಿಮ್ಮ ಜೊತೆಗೆ ಬಹಳ ಬಲವಾಗಿ ನಿಂತ್ಕೊಳ್ತಾರೆ ಅನ್ನುವ ಆ ಒಂದು ನಂಬಿಕೆಯ ಫ್ಯಾಕ್ಟರ್ ನಿಮ್ಮ ಮನಸ್ಸಿನಲ್ಲಿದೆ, ಏನದು? ನೋಡಿ, ನಾನೊಬ್ಬ ಲೋಕಸಭಾ ಸದಸ್ಯನಾಗಿ ಜನಸಾಮಾನ್ಯರ ಒಡನಾಡಿಯಾಗಿ ಕೆಲಸ ಮಾಡಿದ್ದೀನಿ. ಹೌದು. ರೈತರ ಪರವಾಗಿ ಕೆಲಸ ಮಾಡಿದ್ದೇನೆ. ಇಡೀ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಎಲ್ಲ ಹಂತಗಳಲ್ಲೂ ಕೂಡ ಎಲ್ಲ ಸಂದರ್ಭಗಳಲ್ಲೂ ಕೂಡ ಚುನಾವಣೆ ದೃಷ್ಟಿಯನ್ನು ಬಿಟ್ಟು ಏನು ನನಗೆ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ, ಜವಾಬ್ದಾರಿಯುತವಾಗಿ ಹಳ್ಳಿಗೆ ಹೋಗಿದ್ದೇನೆ, ಪಂಚಾಯಿತಿಗೆ ಹೋಗಿದ್ದೇನೆ, ತಾಲೂಕುಗಳಿಗೆ ಹೋಗಿದ್ದೇನೆ, ಅವ್ರ ಕರೆದ ಕಡೆ ಸ್ಪಂದಿಸಿದ್ದೇನೆ, ಅವರ ಎಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ, ಒಂದು ನ್ಯಾಯಯುತವಾದಂಥ ಬದ್ಧತೆಯನ್ನು ಪ್ರದರ್ಶನ ಮಾಡಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಸೊ ಹಾಗಾಗಿ ಜನ ಹೆಚ್ಚು ವಿಶ್ವಾಸವನ್ನು ನನ್ನ ಮೇಲೆ ವ್ಯಕ್ತಪಡಿಸ್ತಾರೆ, ನನ್ನ ಕೆಲಸ ಕಾರ್ಯಗಳ ಮೇಲೆ ವ್ಯಕ್ತಪಡಿಸ್ತಾರೆ. ಸೊ ವಂಡರ್ಫುಲ್. ಇದರ ಜೊತೆಗೆ ನಾನೊಂದು ಚೂರು ನಿಮ್ಮ ಆತ್ಮದ ಒಳಗೇನಿದೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಬಯಸ್ತೀನಿ. ನೀವು ಭಾಳ ಮುಕ್ತವಾಗಿ ಯಾವಾಗಲೂ ಮಾತಾಡೋರು, ಈಗಲೂ ಮುಕ್ತವಾಗಿ ಮಾತನಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಾಮಿನೇಷನ್ ಫೈಲ್ ಮಾಡುವಾಗಲೂ ಕೂಡ ಅಷ್ಟೇ ಕನ್ನಡತನವನ್ನು ಪ್ರದರ್ಶಿಸಿದ್ರಿ, ಹೌದಾ? ನಾನು ಗಮನಿಸಿದೆ. ಆಮೇಲೆ ನೀವು ಒಂದು ಸ್ವಲ್ಪ ದಿನಗಳ ಹಿಂದೆ ಈ ಸೌತ್ ವರ್ಸಸ್ ನಾರ್ತ್ ಬೇರೆ ರೀತಿಯ ತಾರತಮ್ಯ ತೋರಿಸ್ತಾ ಇದ್ದಾರೆ ಅನ್ನೋ ಚರ್ಚೆಯನ್ನು ಮಾಡಿದಾಗ ನಿಮ್ಮ ಆತ್ಮದ ಮಾತು ಬೇರೆ ಆಗಿತ್ತು, ಬಟ್ ಅದನ್ನು ಬಿಂಬಿಸಿದ್ದೇ ಬೇರೆ ಥರ ಬಿಂಬಿಸ್ಬಿಟ್ರು, ಅದನ್ನು ಡಿವಿಯೇಟ್ ಮಾಡಿಬಿಟ್ರು, ಬೇರೆ ಥರ ಬಿಂಬಿಸ್ಬಿಟ್ರು. ಈಗಲೂ ನಿಮ್ಮ ಆತ್ಮದ ಮಾತು ನಿಮಗೆ ಸ್ಪಷ್ಟವಾಗಿ ಗೊತ್ತು, ಭಾಳ ಜನಕ್ಕೆ ಸ್ಪಷ್ಟವಾಗಿ ಗೊತ್ತು. ಏನು ಅಂತಂದರೆ ನಮಗೆ ಸಿಗಬೇಕಾಗಿರೋದು ನಮಗೆ ಸಿಗಬೇಕಪ್ಪ ಅಂತ. ಇದರ ಜೊತೆಗೆ ನಿಮ್ಮ ಈ ಹೋರಾಟ ಏನಿದೆ, ಈ ಹೋರಾಟ ಅಥವಾ ಈ ಕೂಗು ಏನಿದೆ, ಆ ಕೂಗಿಗೆ ದೊಡ್ಡ ಮಟ್ಟದಲ್ಲಿ ನ್ಯಾಯ ಸಿಕ್ತು ಅಥವಾ ನ್ಯಾಯ ಸಿಗುತ್ತೆ ಅಂತ ನಿಮಗೆ ಅನಿಸ್ತಾ ಇದೆಯಾ ಈ ಹಂತದಲ್ಲಿ? ಯಾಕಂದರೆ ನೀವು ರೇಸ್ ಮಾಡಿದ್ದು ಭಾಳ ವ್ಯಾಲಿಡ್ ಪ್ರಶ್ನೆ ಅದು, ಅದರ ಬಗ್ಗೆ ಯಾವ ತಕರಾರು ಕೂಡ ಇಲ್ಲ. ಏನಂತೀರಿ ಅದ್ರ ಬಗ್ಗೆ ತಾವು? ನೋವಾಯ್ತು ಆ ಸಂದರ್ಭದಲ್ಲಿ ಡಿಬೇಟ್ ಮಾಡಿದಾಗ? ನೋಡಿ, ನೋವಾಗತಕ್ಕಂಥದ್ದಲ್ಲ ಇದು, ಅವರು ತಿರ್ಚೋ ಅಂಥದ್ದು. ತಿರ್ಚಿದ್ರು. ಒಂದು ವಿರೋಧ ಪಕ್ಷವಾಗಿ, ಒಂದು ಆಡಳಿತ ಪಕ್ಷವಾಗಿ ಅವರ ಒಂದು ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕೆ ಬೇರೆ ರೀತಿಯಾಗಿ ತಿರ್ಚುವಂಥ ಕೆಲಸ ಮಾಡಿದಂಥದ್ದು ಇಡೀ ರಾಷ್ಟ್ರದ ಗಮನದಲ್ಲಿದೆ. ನಾನೊಬ್ಬ ಭಾರತೀಯನಾಗಿ, ನಾನೊಬ್ಬ ಕನ್ನಡಿಗನಾಗಿ, ಕರ್ನಾಟಕದ ಒಬ್ಬ ಸತ್ಪ್ರಜೆಯಾಗಿ ನಾನು ಕರ್ನಾಟಕದ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ನಾನು ಹೇಳಬೇಕಾದಂಥದ್ದು ಕೂಡ ನನ್ನ ಧರ್ಮ. ಆ ಒಂದು ನಿಟ್ಟಿನಲ್ಲಿ ನಾನು ಆ ಧ್ವನಿಯನ್ನು ಎತ್ತಿದ್ದೆ. ಸೊ ಇವತ್ತು ಅದನ್ನು ಮುಂದುವರಿಸ್ಬೇಕಾದ್ರೆ ನೀವೊಂದು ನ್ಯಾಯ ಸಿಗಲಿಲ್ವಾ ಏನು ಅಂತಕ್ಕಂಥ ಪ್ರಶ್ನೆಯನ್ನು ನೀವು ಕೇಳ್ತಾ ಇದ್ದೀರಿ. ಖಂಡಿತ ನ್ಯಾಯ ಸಿಗಲೇಬೇಕು, ಸಿಗ್ತದೆ. ಧ್ವನಿ ಇದು ನನ್ನೊಬ್ಬನ ಧ್ವನಿ ಅಲ್ಲ, ಇಡೀ ಕನ್ನಡಿಗರ ಧ್ವನಿ, ದಕ್ಷಿಣ ಭಾರತದ 6 ರಾಜ್ಯಗಳ ಜನರ ಧ್ವನಿ. ಇದು ಹೀಗೆ ಮುಂದುವರಿತದೆ ಅಂತ ಅಂದರೆ ಹೋರಾಟ ಕಟ್ಟಿಟ್ಟ ಬುತ್ತಿ. ಯಾಕಂದರೆ ನೀವು ಕನ್ನಡತನವನ್ನು ನಾಮಿನೇಷನ್ ಟೈಮಲ್ಲಿ ಪ್ರದರ್ಶನ ಮಾಡಿದಾಗ ನಮ್ಗೆ ಅನಿಸಿದೇನು ಅಂತಂದರೆ, ನಿಮ್ಮ ಹೃದಯದ ಒಳಗಿನ ಮಾತನ್ನು ನೀವು ಮತ್ತಷ್ಟು ಹೇಳ್ಕೋಬೇಕು ಅಂತ ಬಯಸ್ತಾ ಇದ್ದೀರಿ ಅಂತ ನನಗನ್ನಿಸ್ತು. ನಿಜಾನ ಅದು? ನಿಜ. ಕಾರಣ ಏನು ಅಂತ ಹೇಳಿದ್ರೆ, ಕರ್ನಾಟಕ ಒಂದು ಪ್ರಗತಿಶೀಲ ರಾಜ್ಯ, ನಮ್ಮದೇ ಆದಂಥ ಇತಿಹಾಸವನ್ನು ಇಟ್ಕೊಂಡಿದ್ದೇವೆ, ಸಂಸ್ಕೃತಿಯನ್ನು ಇಟ್ಕೊಂಡಿದ್ದೇವೆ. ನಾವು ಅಭಿವೃದ್ಧಿಯ ಕಡೆ ದಾಪುಗಾಲು ಹಾಕುವಂಥ ಒಂದು ರಾಜ್ಯ. ಎಲ್ಲರನ್ನೂ ಪ್ರೀತಿಸ್ತೇವೆ, ಎಲ್ಲರನ್ನೂ ಗೌರವಿಸ್ತೇವೆ. ಹಾಗಾಗಿ ಬೆಂಗಳೂರು ಒಂದು ಗ್ರೀನ್ ಸಿಟಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು, ಒಂದು ಸಿಲಿಕಾನ್ ಸಿಟಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಆ ಒಂದು ಕೀರ್ತಿ ಎಲ್ಲಿ ಮಾಯ ಆಗ್ತದೋ, ಅದಕ್ಕೆ ಎಲ್ಲಿ ನಮ್ಮ ಅಭಿವೃದ್ಧಿ ಕುಂಠಿತ ಆಗೋದ್ರಿಂದ ಎಲ್ಲಿ ನಮಗೆ ತೊಂದರೆ ಆಗ್ತದೋ ಅಂತಕ್ಕಂಥದ್ದು ನನ್ನನ್ನು ಕಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇಡೀ ದೇಶದ ಮೂಲೆ ಮೂಲೆಯಿಂದ, ವಿಶ್ವದ ಮೂಲೆ ಮೂಲೆಯಿಂದ ಉದ್ಯೋಗವನ್ನು ಅರಸಿ ಬೆಂಗಳೂರಿಗೆ ಬರ್ತಾಯಿದ್ರು. ಆದರೆ ಕಳೆದ 10 ವರ್ಷಗಳಿಂದ ಅದು ದಿನೇ 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 ಕುಸಿತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ
ನಮ್ಮ ಮೇಲಿನ ತಾರತಮ್ಯ, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಿರ್ತಕ್ಕಂಥದ್ದು, ನಮ್ಮ ವಿಚಾರಗಳಿಗೆ ಬೆಲೆ ಕೊಡ್ತಿರ್ತಕ್ಕಂಥದ್ದು, ಈ ಎಲ್ಲವನ್ನು ಕೂಡ ನಾವು ಭಾಳ ಸೂಕ್ಷ್ಮವಾಗಿ ನೋಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು ಬಂದಿದೆ. ಹಾಗಾಗಿ ನಾನು ಈ ವಿಚಾರವನ್ನು ಮುಂದಿನ ದಿನಗಳಲ್ಲಿ ನಮಗೇನು ಸಮಸ್ಯೆಗಳಾಗ್ತದೆ, ಇವತ್ತು ಇದೊಂದು ದಿನದ ಸಮಸ್ಯೆ ಅಲ್ಲ, ಇವತ್ತು ನಮ್ಮ ಪ್ರಧಾನಮಂತ್ರಿಗಳಿರ್ಬೋದು, ನಮ್ಮ ಹಣಕಾಸು ಸಚಿವರು, ಕರ್ನಾಟಕವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥವ್ರು ಇರ್ಬೋದು, ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ 15th ಫೈನಾನ್ಸ್ ಕಮಿಷನ್ ಅವರು ಮಾಡ್ತಾರೆ. 15th ಫೈನಾನ್ಸ್ ಕಮಿಷನ್ ಮುಂದೆ ಇವರು ಹೋಗಬೇಕು. 15th ಫೈನಾನ್ಸ್ ಕಮಿಷನ್ನು ಸರ್ಕಾರದ ಒಂದು ಭಾಗ, ಅವಿಭಾಜ್ಯ ಅಂಗ, ಒಂದು ಅವಿಭಾಜ್ಯ ಅಂಗ. ಕರ್ನಾಟಕ, ಬೆಂಗಳೂರು ವಿಶ್ವ ಪ್ರಖ್ಯಾತಿಯನ್ನು ಪಡಿಸಿರ್ತಕ್ಕಂಥದ್ದು. ಬೆಂಗಳೂರಿನ ಸಮಸ್ಯೆಗಳನ್ನು ಭಾಳ ಸೂಕ್ಷ್ಮವಾಗಿ ಇವತ್ತು ಪ್ರಧಾನಮಂತ್ರಿಗಳು ನೋಡಬೇಕಾಗಿತ್ತು. ಇವತ್ತೇನು ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ಯಾವ ಕಾರಣಕ್ಕೆ ಕುಂಠಿತ ಆಗ್ತಾ ಇದೆ? ಇವತ್ತು ಬಿಸಿಲಿನ ದಗೆನಲ್ಲಿ ನಾವು ನೀವು ಎಲ್ಲ ಇದ್ದೀವಿ. ಎಲ್ಲರೂ ಕೂಡ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ತಾವು ಕೂಡ ಎಲ್ಲ ತೋರಿಸ್ತಾ ಇದ್ದೀರಿ, ನೀರಿಲ್ಲ ಬೆಂಗಳೂರಿಗೆ, ನೀರಿಲ್ಲ ಅಂತೇಳಿ. ಆ ಹಾಹಾಕಾರ ಬರಲಿಕ್ಕೆ ಸಮಸ್ಯೆ ಕಾರಣ ಏನು? ಟ್ರಾಫಿಕ್ ಸಮಸ್ಯೆಗಳು ಒಂದರಂತೆ ಒಂದು. ಟ್ರಾಫಿಕ್ ಸಮಸ್ಯೆ ಅವ್ರು ಬಂದಾಗ ಇಷ್ಟೊತ್ತು ಕಾದ್ರಂತೆ, ಇವ್ರು ಬಂದಾಗ ಇಷ್ಟು 1 hour ಆಯ್ತಂತೆ, ಅವ್ರು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಕ್ಕೆ ಹೋಗಲಿಲ್ವಂತೆ, ಈ ರೀತಿಯಾದಂಥ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಕ್ಕಂಥದ್ದಿದೆ. ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಗಮನದಲ್ಲಿದೆ. ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ರಾಜ್ಯಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ರಾಜ್ಯಗಳಿಗೆ ಬೆಂಬಲವನ್ನು ಕೊಡಬೇಕು, ರಾಜ್ಯದ ಸಮಸ್ಯೆಗಳನ್ನು ಕರೆದು ಚರ್ಚೆ ಮಾಡುವಂಥದ್ದು ಆಗಬೇಕು. ಸೊ ಈ ಯಾವುದೂ ಕೂಡ ಕಳೆದ 10 ವರ್ಷಗಳಲ್ಲಿ ಒಂದು ಬಾಂಧವ್ಯ. ಓಕೆ, ಈಗ ಒಂದು 5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಇತ್ತು, ನಂತರದ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ಪರಿಹಾರಗಳನ್ನು ಕೇಂದ್ರ ಸರ್ಕಾರ, ಮಾನ್ಯ ಪ್ರಧಾನಮಂತ್ರಿಗಳು ನಮಗೆ ಕೊಡಲಿಲ್ಲ. ಇಡೀ ದೇಶ ಅಂತ ಹೇಳಿದ್ರೆ ಒಕ್ಕೂಟ ವ್ಯವಸ್ಥೆ ಅಂತ ಅಂದರೆ ಗುಜರಾತು, ಕರ್ನಾಟಕ, ಆಂಧ್ರ, ತಮಿಳುನಾಡು ಎಲ್ಲವನ್ನು ಕೂಡ ಒಂದೇ ರೀತಿಯಲ್ಲಿ ನೋಡಬೇಕು. ಇವತ್ತು ಆ ಒಂದು ಭರವಸೆ ಕಾಣ್ತಾ ಇಲ್ಲ. ಗುಜರಾತ್ಗೆ ಸಿಗ್ತಾ ಇರ್ತಕ್ಕಂಥ ಪ್ರೋತ್ಸಾಹ ಸಿಲಿಕಾನ್ ಸಿಟಿಗೆ ಸಿಗ್ತಾ ಇಲ್ಲ, ಕನ್ನಡಿಗರಿಗೆ ಸಿಗ್ತಾ ಇಲ್ಲ, ದಕ್ಷಿಣ ಭಾರತಕ್ಕೆ ಸಿಗ್ತಾ ಇಲ್ಲ. ದಕ್ಷಿಣ ಭಾರತ, ಕರ್ನಾಟಕ ಮಲತಾಯಿ ಧೋರಣೆಯನ್ನು ಎದುರಿಸ್ತಾ ಇದೆ. ಇದಕ್ಕೋಸ್ಕರ ನಾನು ಕೇಳಿದ್ದು ನಿಮ್ಮ ಆತ್ಮದ ಮಾತುಗಳು ಬಂದ್ಬಿಡ್ಲಿ ಸರ್ ಹೊರಗೆ ಅಂತ. ಹಾಗಾಗಿ ನಾನು ಸುಮ್ಮನೆ ಇದ್ದೆ. ಸರಿ, ನಿಮ್ಮ ಹೃದಯದ ಒಳಗೆ ಮಾತುಗಳು ಬಂದರೆ ತಾನೇ ಜನ ಗೊತ್ತಾಗೋದು. ಏನಾಗಿದೆ ಅಂತ ಹೇಳಿದ್ರೆ, ನಾನೇನೋ ಇದರಿಂದ ಗಳಿಸ್ತೀನಿ ಅಂತಕ್ಕಂಥದ್ದಲ್ಲ. ನನ್ನ ವೈಯಕ್ತಿಕ ಹಿತಾಸಕ್ತಿ ಇಲ್ಲ. ರಾಜಕಾರಣ ಇರ್ತದೆ, ರಾಜಕಾರಣ ಹೋಗ್ತದೆ. ಭವಿಷ್ಯದ ದಿನಗಳು, ಭವಿಷ್ಯದ ಯುವಕರು, ನೀವೆಲ್ಲೋ ಕೆಲಸ ಕೇಳ್ತೀರಿ. ನಿಮ್ಮ ಮಕ್ಕಳನ್ನ ಉತ್ತರ ಪ್ರದೇಶಕ್ಕೆ ಕೆಲಸಕ್ಕೆ ಕಳಿಸ್ತೀರಾ, ಬಿಹಾರಕ್ಕೆ ಕಳಿಸ್ತೀರಾ, ಗುಜರಾತ್ ಕಳಿಸ್ತೀರಾ? ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರ ಅವರು? ಆ ಭರವಸೆ ನಿಮ್ಗಿದೆಯಾ? ಆ ಭರವಸೆ ನಿಮ್ಗಿದೆಯಾ? ನೀವು ತೋರಿಸಿದಂಥ ಪ್ರೀತಿ, ವಿಶ್ವಾಸ ಅಲ್ಲಿ ನಿಮಗೆ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಕನ್ನಡಿಗರಿಗಿದೆಯಾ? ಕನ್ನಡಿಗರಿರ್ತಕ್ಕಂಥದ್ದು ಒಂದೇ ಕರ್ನಾಟಕ. ಆ ಕರ್ನಾಟಕದ ರಕ್ಷಣೆಯನ್ನು, ಕನ್ನಡಿಗರ ರಕ್ಷಣೆಯನ್ನು ನಾವು ನೀವು ಎಲ್ಲ ಸೇರಿ ಮಾಡಬೇಕಾಗ್ತದೆ. ನಾವು ಹೃದಯವಂತರು, ಹೃದಯಶೀಲರು, ನಾವೆಲ್ಲರನ್ನೂ ಕೂಡ ಗೌರವಿಸಿದ್ದೀವಿ, ಎಲ್ಲರೂ ಕೂಡ ಬೆಂಬಲಿಸಿದ್ದೀವಿ, ಎಲ್ಲರನ್ನೂ ಕೂಡ ಸ್ವಾಗತಿಸಿದ್ದೇವೆ. ಅದು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ. ಆ ಕೆಲಸ ಕನ್ನಡಿಗರು ಮಾಡ್ಕೊಂಡು ಬಂದಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.